ನೋಡೋ, ಸುಮ್ಮನೆ ಕೂತ್ಕೊಂಡ್ರೆ ಸರಿ. ನಾವ್ ಹೇಳ್ದಂಗೆ ಕೇಳ್ಕೊಂಡಿರೋ, ಇಲ್ಲ ಅಂದ್ರೆ ಅಷ್ಟೇ ನಿನ್ ಕತೆ ಇವತ್ತು. ಏಯ್, ಏನೋ ಮಾಡ್ತ್ಯಾ? ಏಯ್ ಚೈನೀಸ್. ಚೈನೀಸಾ? ಏನ್ ಶಾಂತಿ ಇವಳು? ಏಯ್, ನನ್ನ ಹೆಸರು ಚೈನೀಸ್ ಅಲ್ಲ, ಚಿನ್ನು. ಚಿನ್ನು ಅಂತ ಕರಿ ನನ್ನ. ಚಿನ್ನುನೋ ಚೈನೀಸು? ನಾನ್ ಹಂಗೆ ಕರಿಯೋದು. ಏನೀಗ? ನೋಡು, ಎಲ್ಲಿಗೋ ಕರ್ಕೊಂಡು ಹೋಗ್ತಿದ್ದೀರಾ ನನ್ನ? ಈಗ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ನನ್ನ? ಏನ್ ಬರೀ ಕಿಡ್ನಾಪ್ ಮಾಡೋದೇ ನಿಮ್ ಕೆಲ್ಸನಾ? ಕಿಡ್ನಾಪ್ ಮಾಡೋದು, ಒಂದ್ ರೂಮಲ್ಲಿ ಕೂಡ ಹಾಕೋದು. ಇವಾಗ ನಿನ್ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊತೀವೋ ಇಲ್ವೋ? ನಾನು ಮತ್ತೆ ಮತ್ತೆ ಹೇಳಲ್ಲ, ಹೇಳ್ತಾ ಇದ್ದೀನಿ. ಬೇಗ ಹೋಗೋಣ ಚಿನ್ನು, ಬೇಗ ನಡಿ. ಅಯ್ಯೋ, ಇವಳು ಯಾಕೆ ಮತ್ತೆ ಬರ್ತಿದ್ದಾಳೆ? ಯಾರು? ಏನ್ ಮಾಡು ಶಾಂತಿ ಇವಾಗ? ನಂಗ್ ಗೊತ್ತು. ಈಗ ಅವಳನ್ನ ಕಿಡ್ನಾಪ್ ಮಾಡ್ತೀರಾ? ಇದೇ ಕೆಲ್ಸನಾ ನಿಮ್ಗೆ? ನಾನೀಗ ಕಿರ್ಸ್ಕೊತೀನಿ. ಬರ್ಬೇಡ ನೀನು, ಬರ್ಬೇಡ. ಒಂದ್ ನಿಮಿಷ ಇರು. ನೋಡೋ, ಸುಮ್ನೆ ಕೂತ್ಕೋ. ಸೌಮ್ಯ, ಏನ್ ಸೌಮ್ಯ? ಅಪ್ಪ ಅವ್ರು ಫೋನ್ ಮಾಡಿದ್ರು. ನೀವ್ ಹೇಗೋ ಹಾಸ್ಪಿಟ್ಲ್ಗೆ ಹೋಗ್ತಿದ್ದೀರಂತಲ್ವಾ, ನಿಮ್ ಜೊತೆನೆ ಬಂದ್ಬಿಡಿ ಅಂತ ಹೇಳಿದ್ರು. ಅದನ್ನ ಹೇಳಕ್ಕೆ ವಾಪಸ್ ಬಂದೆ ಅಕ್ಕ. ಅದು ಹೋಗಣ್ವಾ ಅಕ್ಕ? ಹಾ. ಒಂದ್ ನಿಮಿಷ, ಅಣ್ಣನೇ ಫೋನ್ ಮಾಡ್ತಿದ್ದಾನೆ. ಹಾ ಅಣ್ಣ. ನೀನು ಶಂಕರ ಆಸ್ಪತ್ರೆಗೆ ಬರ್ತಾ ಇದೀರಲ್ವಾ? ಹಾಗೆ ಬರುವಾಗ ಆ ಸೌಮ್ಯ ಬಂದಿದ್ದಾಳಲ್ಲ, ಅವಳು ಕರ್ಕೊಂಡು ಬಂದ್ಬಿಡ್ರಮ್ಮ. ಸರಿ ಅಣ್ಣ. ನಿಮ್ಮ ಅತ್ತಿಗೆ ಏನೋ ರಿಪೋರ್ಟ್ಸ್ಗಳು ತಗೊಂಬ ಅಂತ ಹೇಳಿದ್ರಲ್ಲ, ತಗೊಂಬಂದ್ಬಿಡುಕಂದ. ಹಾ ಸರಿ ಅಣ್ಣ. ಏನಮ್ಮ, ನಾನು ಏನ್ ಕೇಳಿದ್ರು ಒಂದೇ ತರ ಉತ್ತರ ಕೊಡ್ತಾ ಇದೀಯಾ? ಏನಿಲ್ಲ ಅಣ್ಣ, ನಾನ್ ಬರ್ತೀನಿ. ಬೇಗ ಬಮ್ಮ. ಹೋಗಣ್ವಾ ಅಕ್ಕ? ಹಾ, ಹೋಗೋಣ. ನೋಡೋ, ಒಂದೇ ನಿಮಿಷ ಬಂದ್ಬಿಡ್ತೀನಿ. ತಪ್ಪಿಸ್ಕೊಂಡು ಹೋಗೋದಕ್ಕೆ ಏನಾದ್ರು ಪ್ರಯತ್ನ ಮಾಡ್ದೆ ಅಂತ ಇಟ್ಕೋ, ಸಾಯಿಸೇ ಬಿಡ್ತೀನಿ ಇವತ್ತು ನಿನ್ನ. ಇಲ್ಲೇ ಕೂತ್ಕೋ, ಕದಲ್ಬೇಡ, ಇಲ್ಲೇ ಕೂತ್ಕೋ. ಅಮೂರೆ, ಒಂದ್ ಸ್ವಲ್ಪ ಅರ್ಜೆಂಟ್ ಕೆಲಸ ಬಂತು, ನೀವು ಆಟೋಲ್ ಹೋಗಿರಿ. ನಾನು ಆಮೇಲೆ ಬೇಕಾದ್ರೆ ಅಲ್ಲಿಗೆ ಬರ್ತೀನಿ. ಹೌದಾ? ಸರಿ ಸರಿ, ಕ್ಯಾರಿ ಆನ್. ಸರಿ, ಆಯ್ತು. ಬಾ ಸೌಮ್ಯ. ಹೇಯ್, ಕೂತ್ಕೋ, ಕೂತ್ಕೋ ಅಲ್ಲೇ ಸುಮ್ಮನೆ. ಹೇಗಾಯ್ತಿದೆಲ್ಲ? ನಾನು ಇವ್ರ ಮನೆ ಮುಂದೆ ಹೋಗ್ತಿದ್ದೆ, ಇವ್ರು ಕಿರ್ಚ್ಕೊಳ್ಳೋ ಸೌಂಡ್ ಕೇಳಿಸ್ತು. ಮನೆ ಒಳಗೆ ನೋಡಿದ್ರೆ ಇವ್ರ ಮೇಲೆ ಯಾರೋ ಅಟ್ಯಾಕ್ ಮಾಡಿ ಕತ್ರಿಯಿಂದ ಚುಚ್ಚು ಹೋಗಿದ್ದಾರೆ ಅಂತ ಹೇಳ್ತಾ ಹಾಗೆ ಮೂರ್ಛೆ ಹೋದ್ರು. ಮೊದಲು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಂತ ಬೇಡ್ಕೊಂಡಿದ್ದು ಮಾತ್ರ ಕಿವಿ ಕೇಳಿಸಿದ್ದು. ಹಾಗಾಗಿ ಆಂಬ್ಯುಲೆನ್ಸಿಗೆ ಫೋನ್ ಮಾಡಿ ಇಲ್ಲಿಗೆ ಕರ್ಕೊಂಡು ಬಂದೆ. ನೋಡಿ, ಪೇಷಂಟ್ಗೆ ಸಿಕ್ಕಾಪಟ್ಟೆ ಬ್ಲಡ್ ಲಾಸ್ ಆಗಿದೆ. ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇರೋದ್ರಿಂದ ಮಾನವೀಯತೆಯ ಗ್ರೌಂಡ್ಸ್ ನಲ್ಲಿ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಶುರು ಮಾಡ್ಕೋತಿದೀವಿ. ಆದ್ರೆ ಪೊಲೀಸ್ ಕೇಸ್ ಅಂತೂ ಖಂಡಿತ ಆಗತ್ತೆ. ಪ್ರೊಸೀಜರ್ ಪ್ರಕಾರ ಏನ್ ಬೇಕಿದ್ರು ಮಾಡಿ. ಇವ್ನ ಅಟ್ಯಾಕ್ ಮಾಡಿದ್ ಯಾರು ಅಂತ ಗೊತ್ತಾದ್ರೆ ತಾನೆ ಅವ್ರಿಗೂ ಶಿಕ್ಷೆ ಸಿಗೋದು. ಸಿಸ್ಟರ್, ಇವರನ್ನ 4 hours ಅಬ್ಸರ್ವೇಷನ್ ಅಲ್ಲಿ ಇಡಬೇಕು. ಬಿಡು. ಸುಮ್ಮನೆ ಬಾ. ಎಲ್ಲ ಕರ್ಕೊಂಡು ಹೋಗ್ತಿದ್ಯಾ ನನ್ನ? ನೋಡು, ತಪ್ಪಿಸ್ಕೊಂಡು ಹೋಗೋದಕ್ಕೆ ಏನಾದ್ರು ಪ್ರಯತ್ನ ಮಾಡಿದ್ರೆ ಹಿಂದೆ ಮುಂದೆ ನೋಡಲ್ಲ, ಇಲ್ಲೇ ಸಾಯ್ಸಾಕ್ಬಿಡ್ತೀನಿ.